ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಅಂದ್ರೇನೆ ಒಂಥರ ಸಡಗರ. ಕೇವಲ ಒಂದು ದಿನ ಅಲ್ಲ, ಒಂದು ತಿಂಗಳ ಕಾಲ ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸ್ಯಾಂಡಲ್ವುಡ್ ಅಲ್ಲೂ ಕೂಡ ಈ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತೆ. ಸಾಕಷ್ಟು ಸಿನಿಮಾಗಳು ರಿಲೀಸ್ಗೆ ಕೂಡ ರೆಡಿ ಆಗುತ್ತೆ. ಇವತ್ತಿನ ನಮ್ಮ ಗಣೇಶ ಹಬ್ಬವನ್ನ ಇನ್ನಷ್ಟು ಸಂಭ್ರಮಿಸಲು ನಮ್ಮ ಜೊತೆಗೆ ಒಬ್ರು ಕ್ಯೂಟ್ ನಟಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಿಮ್ಗೆ ಗೊತ್ತಿರ್ಬೋದು, ಮಹಾನ್ ನಟಿಯಾಗಿ ಎಲ್ಲರ ಗಮನವನ್ನ ಸೆಳೆದಿರುವಂತಹ ಪ್ರಿಯಾಂಕಾ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಪ್ರಿಯಾಂಕಾ. ಹಲೋ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲ ಗಣೇಶ ಹಬ್ಬ ತುಂಬಾ ಸ್ಪೆಷಲ್ ಅನ್ಸುತ್ತಲ್ಲ ನಿಮ್ಮ ಲೈಫಿಗೆ? ಹೌದು, ನನಗೆ ತುಂಬ ಸ್ಪೆಷಲ್ಲೇ. ಲೈಕ್ ಇಷ್ಟು ದಿನ ನಾರ್ಮಲ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಇವಾಗ ಒಬ್ಳು ಸೆಲೆಬ್ರಿಟಿಯಾಗಿ ಮನೆಯಲ್ಲಿ ಒಂದು ಪುಟ್ಟ ಗಣಪತಿ ಇಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಳ್ಳಿ. ಇವತ್ತು ಗಣೇಶ ಹಬ್ಬ, ಎಲ್ಲೆಡೆ ಗಣೇಶ ಹಬ್ಬನ ತುಂಬಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ತಪ್ಪಂಗುಚ್ಚಿ ಡ್ಯಾನ್ಸ್ ಮಾಡೋದು, ವಿಸರ್ಜನೆ, ಇಂಥದ್ದೇನಾದ್ರೂ ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ತುಂಬ ಮಾಡಿದ್ದೀನಿ ಮ್ಯಾಮ್. ನನಗೆ ಅದೇ ಇಷ್ಟ, ಹಬ್ಬಗಳಂದ್ರೇ ಮೊದಲು ನನಗಿಷ್ಟ. ಅದರಲ್ಲೂ ಗೌರಿ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ ನನಗೆ. ಲೈಕ್ ಮನೆ ಮುಂದೆ ಎಲ್ಲ ಗಣಪತಿ ಗೌರಿ ಕೂರಿಸೋದು, ಆ್ಯಂಡ್ ಪ್ರತಿ ವಿಸರ್ಜನೆಗಾಗಲಿ ಆ್ಯಂಡ್ ಅವ್ರ ಮನೆಗೆ ತೊಗೊಂಡೋಗೋದಾಗಲಿ, ಲೈಕ್ ಈ ಥರ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ, ಅದನ್ನ ನೋಡೋದೇ ಒಂಥರ ಖುಷಿ. ನನಗೆ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ತುಂಬ ಖುಷಿ ಆಗುತ್ತೆ. ಈ ಸಲ ಗಣೇಶ ಹಬ್ಬ ಬೆಂಗಳೂರಲ್ಲ ಮೈಸೂರಲ್ಲ? ಆಬ್ವಿಯಸ್ಲಿ ಮೈಸೂರೇ. ಪ್ರಿಯಾಂಕಾ ಅಡುಗೆ ಮಾಡಕ್ಕೆ ಬರುತ್ತಾ? ಮಾಡ್ತೀನಿ. ಈಗ ಒಂದು ಡಿಶ್ ಹೇಳಿ, ಯಾವುದು ಸ್ಪೆಷಲ್ ಆಗಿ ಪ್ರಿಯಾಂಕಾ ಮಾಡ್ತಾ ಇರುವಂತ ಅಡಿಗೆ? ಮ್ಯಾಗಿನ ಯಾರಾದ್ರೂ ಸ್ಪೆಷಲ್ ಅಂತಾರ? ಅಷ್ಟೇ, ಅದು ಒಂದು ಅಡುಗೆ ಅಲ್ಲ, ಒನ್ ಟೈಮ್ ಹೊಟ್ಟೆ ತುಂಬತ್ತೆ. ಮ್ಯಾಗಿ. ಓಕೆ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಪ್ರಿಯಾಂಕಾ ಮನೆಯಲ್ಲಿ? ಇವಾಗ ನಾನು, ಅಮ್ಮ, ಅಪ್ಪ. ನಿಮ್ಮ ತಂದೆ ತಾಯಿಗೆ ಪ್ರಿಯಾಂಕಾ ಏನಾಗಬೇಕನ್ನೋ ಆಸೆ ಇತ್ತು? ನಮ್ಮಮ್ಮಗೆ ತುಂಬ ಇಷ್ಟ, ಲೈಕ್ ನಾನು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು ನಮ್ಮಮ್ಮಗೆ ತುಂಬ ಇಷ್ಟ. ಆದರೆ ಅಪ್ಪನಿಗೆ ಲೈಕ್ ಓದಲಿ, ಯಾಕೆ ಎಜುಕೇಷನ್ ಮಾಡಲಿ ಅನ್ನೋದು ಅಪ್ಪನಿಗೆ ಜಾಸ್ತಿ ಇದ್ದಿತ್ತು. ಅಮ್ಮ ಹೆಂಗಂದರೆ ಲೈಕ್ ಈ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲ, ಲೈಕ್ ಹೆಂಗೆ ಹೋಗೋದು ಇಂಡಸ್ಟ್ರಿಗೆ ಅನ್ನೋದು ಗೊತ್ತಿಲ್ಲ, ಹೆಂಗೆ ಏನು ಮಾಡ್ತಾಳೆ ಅನ್ನೋದು ಅವ್ರಿಗೊಂದು ಕನ್ಫ್ಯೂಷನ್ ಇತ್ತು. ಇವಾಗ ಅವ್ರಿಗೂ ಒಂಥರ ಖುಷಿ ಇದೆ, ಓಕೆ ಏನೋ ಒಂದು ಆಯಿತು. ಪ್ರಿಯಾಂಕಾ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿರೋದು ಹೆಂಗೆ? ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಮೊದಲಿಂದನೂ. ಏನಾದರೂ ಒಂದು ಮಾಡಬೇಕು, ಸೀರಿಯಲಲ್ಲಿ ಸಿಕ್ಕಿದ್ರೆ ಸಾಕು, ಅಥವಾ ಯಾವುದಾದ್ರೂ ಸಿನಿಮಾಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರು ಸಾಕು ಅಂತ ಈ ಥರ ಹುಡುಕ್ತಿದ್ದೆ. ಅಥವಾ ನಮ್ಮ ಮನೆ ಹತ್ರ ಯಾವುದಾದ್ರೂ ಶೂಟಿಂಗ್ ಮಾಡ್ತಾಯಿದ್ರೆ ಅದನ್ನ ಹೋಗಿ ನೋಡ್ತಾ ಇದ್ದೆ, ಅವ್ರನ್ನ ಮಾತಾಡ್ಸೋದಾಗಿರಲಿ, ಲೈಕ್ ಈ ಥರ ಮಾಡ್ತಾನೇ ಇದ್ದೆ. ನಟನ ಅಂತ ಒಂದು ಆ್ಯಕ್ಟಿಂಗ್ ಕೋರ್ಸಿಗೆ ನಾನು ಜಾಯ್ನ್ ಆಯಿದ್ದೆ ಮೈಸೂರಲ್ಲಿ. ನಮ್ಮ ಮಂಡ್ಯ ರಮೇಶ್ ಸರ್ ಅವ್ರ ಕ್ಲಾಸಿಗೆ ಜಾಯ್ನ್ ಆದೆ. ಅದಾಗ್ತಿದ್ದಂಗೆ ಮಹಾನಟಿ ರಿಯಾಲಿಟಿ ಶೋ ಬರ್ತಾ ಇದೆ ಅಂತ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಯಿತು. ಮೈಸೂರಲ್ಲಿ ಯಾವುದೋ ಬಾಲೋದ್ಯಾನ ಸ್ಕೂಲಲ್ಲಿ ಆಡಿಷನ್ ನಡೀತಾ ಇದೆ ಅಂತ ಗೊತ್ತಾಯಿತು. ಅಲ್ಲೋಗಿ ಆಡಿಷನ್ ಕೊಟ್ಟೆ. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು 2-3 ಆಡಿಷನ್ ಮಾಡಿದ್ರು. ಅದಾದಮೇಲೆ ಫಸ್ಟ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಪ್ರಿಯಾಂಕಾಗೆ? ಅವತ್ತು ನಾನು ಆ ಸ್ಕೂಲ್ ಒಳಗಡೆ ಹೋದ ತಕ್ಷಣ ತುಂಬ ಜನ ಇದ್ದಾರೆ. ನಾನು ಇಷ್ಟು ಜನ ಇದ್ದಾರೆ, ಇದರಲ್ಲಿ ನಾನು ಸೆಲೆಕ್ಟ್ ಆಗ್ತೀನಾ ಇಲ್ಲ ವಾಪಸ್ ಹೋಗ್ಬಿಡೋಣ ಅಂತ ನಾನು ಇದ್ದಿದ್ದು. ಆಮೇಲೆ ಫಾರ್ಮ್ ಕೊಟ್ಟರು, ಫಿಲ್ ಮಾಡಿದೆ, ಆ್ಯಂಡ್ ಲೈನಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಪ್ರತಿಯೊಬ್ಬರೂ. ಆ್ಯಂಡ್ ಅವರೆಲ್ಲ ತುಂಬ ಎಷ್ಟೊಂದು ಜನ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾ ಇದ್ದಾರೆ. ನಾನು ಇಲ್ಲೂ ಆಡಿಷನ್ ಕೊಟ್ಟೆ, ಇಲ್ಲಿ ನನಗೊಂಥರ ಭಯ, ನಾನು ಎಲ್ಲೂ ಆಡಿಷನ್ ಕೊಟ್ಟಿಲ್ಲ ಇನ್ನೂ, ಆ್ಯಂಡ್ ನಾನು ಕ್ಯಾಮ್ರಾನೇ ಫೇಸ್ ಮಾಡಿಲ್ಲ ಇನ್ನೂ, ಹೇಗೆ ಮಾಡೋದು ಅನ್ನೋದು ಒಂದು ಭಯ ಇತ್ತು. ಆ್ಯಂಡ್ ಹೋಗ್ಬಿಡೋಣ ಮನೆಗೆ ಅನ್ನೋ ಥರನೇ ಆಗ್ತಾಯಿತ್ತು. ಅವತ್ತೇನಾದರೂ ನಾನು ಮನೆಗೆ ಬಂದಿದ್ದರೆ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೋತಾ ಇದ್ದೆ. ನನ್ನ ಲೈಫಲ್ಲೇ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾವ ಡೈಲಾಗ್ ಹೇಳಿದ್ರಿ ನೆನಪಿದೆಯಾ? ಒಂದ್ಸಲ ಹೇಳ್ಬೋದಾ? ನಾನು ನಟನ ಅಲ್ಲಿ ಒಂದಷ್ಟು ಆ್ಯಕ್ಟಿಂಗ್ಗಳನ್ನ ಕಲ್ತಿದ್ದೆ ಅಲ್ವಾ. ಅದರದ್ದೇ ಒಂದಷ್ಟು ಆ್ಯಕ್ಟಿಂಗ್ನ ತಗೊಂಡು ಒಂದು ಮುದುಕಿ ಪಾತ್ರ ಮಾಡಿದ್ದೆ ನಾನು. ಆ್ಯಂಡ್ ಒಂದು ಮಹಾಮಾಯಿ ಅಂತ ಒಂದು ನಾಟಕ ಇದೆ. ಅದರಲ್ಲಿ ಗಿರಿಮಲ್ಲಿಗೆ ಅಂತ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್, ಅದು ತುಂಬ ಅದ್ಭುತವಾಗಿದೆ. ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿದೆ. ಅದಾದಮೇಲೆ ಡ್ಯಾನ್ಸ್, ಸಾಂಗ್ ಏನು ಬರುತ್ತೆ ಅಂತ ಕೇಳಿದ್ರು. ಆಮೇಲೆ ಓಕೆನಾ, ಬರೋಕ್ಕಾಗತ್ತಾ ನೀವೇನಾದರೂ ಸೆಲೆಕ್ಟ್ ಆದರೆ, ಲೈಕ್ ಈ ಥರ ಕ್ವೆಶನ್ಸ್. ತುಂಬ ನರ್ವಸ್ ಆಗಿದೆ ನಾನು ಫಸ್ಟ್ ಡೇ. ನಾನು ಅಂದ್ಕೊಂಡಿದ್ದೆ ಪಕ್ಕ ನಾನು ಸೆಲೆಕ್ಟ್ ಆಗಲ್ಲ, ಹಂಗೆ ಕ್ವೆಶನ್ಸ್ ಕೇಳಿದ್ರು ಅವರು, ನಾನು ಪಕ್ಕ ಸೆಲೆಕ್ಟ್ ಆಗಿರಲ್ಲ ಅಂತ ಅಂದ್ಕೊಂಡೆ. ಆಡಿಷನ್ ಅಲ್ಲಿ ಕೊಟ್ಟು ಬಂದ ಮೇಲೆ ಹೆಂಗಿತ್ತು? ಮನೆ ಜೊತೆ ಡಿಸ್ಕಷನ್ ಮಾಡಿದ್ರ? ಯಾವಾಗ ನಿಮಗೆ ಕಾಲ್ ಬರುತ್ತೆ ನೀವು ಸೆಲೆಕ್ಟ್? ನನ್ನ ಮನೇಲಿ ಹೇಳೇ ಇರಲಿಲ್ಲ.
ನಾನು ಫಸ್ಟ್ ಆಡಿಷನ್ಗೆ ಹೋಗುವಾಗ ಮನೇಲಿ ನಮ್ಮ ಅಮ್ಮನಿಗೂ ಹೇಳಿಲ್ಲ, ನಮ್ಮ ಅಪ್ಪನಿಗೂ ಹೇಳಿಲ್ಲ, ಬರೀ ನಮ್ಮ ಅಕ್ಕನಿಗೆ ಮಾತ್ರ ಹೇಳಿದ್ದೆ ಆಡಿಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಇವಾಗ ನಾನು ಸೆಲೆಕ್ಟ್ ಆಗಿಲ್ಲ ಅಥವಾ ಏನೋ ಒಂದು ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಲೈಕ್ ಮನೇಲಿ ಏನು ಆಗಲಿಲ್ವಾ ಅಂತ ಅವ್ರಿಗೂ ಒಂದು ಕೇಳ್ತಾ ಇರ್ತಾರೆ. ಅದೇ ಸುಮ್ಮನೆ ಆಡಿಷನ್ ಕೊಟ್ಟು ಬಂದು ಸೆಲೆಕ್ಟ್ ಆದಮೇಲೆ ಹೇಳೋಣ ಅಂತ ನಾನು ಇದ್ದಿದ್ದು. ಆ ಆಡಿಷನ್ ಆಗಿ 15 ಡೇಸ್ ಆಗಿತ್ತು. ಅದಾದಮೇಲೆ ನನಗೊಂದು ಕಾಲ್ ಬಂತು, ಮೇಡಮ್ ನೀವು ಈ ಥರ ಮಹಾನಟಿ ಅನ್ನೋ ಇದಕ್ಕೆ ಆಡಿಷನ್ ಕೊಟ್ಟಿದ್ರಿ, ಸೆಲೆಕ್ಟ್ ಆಗಿದ್ದೀರಾ ಅಂತ. ನಾನು ಯಾವುದೋ ಫೇಕ್ ಕಾಲ್ ಇರಬೇಕು ಇದು, ನಾನು ನಂಬಲಿಲ್ಲ. ಈ ಥರ ಸುಮಾರು ಜನ ಕಾಲ್ ಮಾಡ್ತಾರೆ, ಆಡಿಷನ್ ಇದೆ, ಒಂದು 2,000 ಇದು ಏನು ಫಾರ್ಮ್ಗೆ ಫಿಲ್ ಮಾಡೋಕ್ಕೆ 2,000 ಹಾಕಿ ಲೈಕ್ ಈ ಥರ ಮಾಡಿರ್ತಾರೆ ಅವರು ಅಂತ. ಸರ್ ಇದಕ್ಕೇನಾದರೂ ಇದೇನಾದರೂ ಇದೆಯಾ, ನಾವೇನಾದರೂ ಪೇ ಮಾಡಬೇಕಿತ್ತಾ ಅಂತ ಕೇಳಿದೆ. ಇಲ್ಲಮ್ಮ ಏನು ಆವಾಗ ಸ್ವಲ್ಪ ನಂಗೆ ನಂಬಿಕೆ ಬಂದು, ನಿಜವಾಗ್ಲೂ ನಂಗೆ ನಂಬೋಕ್ಕಾಗಲಿಲ್ಲ. ನಮ್ಮ ಮನೆಗೆ ಹೋಗಿ ಅಮ್ಮಂಗೆ ಹೇಳಿದೆ, ಮಮ್ಮಿ ಈ ಥರ ಮಹಾನಟಿ ಆಡಿಷನ್ ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿದ್ದೀನಿ ಅಂತ ಕಾಲ್ ಬಂದಿದೆ. ಒಂದು ದೊಡ್ಡ ಚಾನಲ್, ಅಲ್ಲಿ ಸೆಲೆಕ್ಟ್ ಆಗೋದು ಅಂದರೆ ತುಂಬ ಇರುತ್ತೆ, ಅದರಲ್ಲಿ ನೀನು ಸೆಲೆಕ್ಟ್ ಆಗಿರ್ತೀಯ. ಅದೇ ನಮ್ಮ ಅಮ್ಮಂಗೂ ಡೌಟು, ನನಗೂ ಡೌಟ್, ನಾನು ನಿಜವಾಗ್ಲೂ ಸೆಲೆಕ್ಟ್ ಆಗಿರ್ತೀನಿ. ಅಷ್ಟು ಚೆನ್ನಾಗಿರೋ ಹುಡುಗಿರು ಬಂದಿದ್ರು, ಅಷ್ಟು ಟ್ಯಾಲೆಂಟೆಡ್ ಹುಡುಗಿರು ಬಂದಿದ್ರು, ಅವ್ರ ಮಧ್ಯೆ ನಾನು ಸೆಲೆಕ್ಟ್ ಆಗಿರ್ತೀನ ಅಂತ ನನಗೆ ತುಂಬ ಭಯ ಇತ್ತು. ಆ್ಯಂಡ್ ಅದಾದಮೇಲೆ ಓಕೆ ಮನೇಲಿ ಇನ್ನೊಂದು ಸಲ ಕಾಲ್ ಮಾಡಿ ಅಮ್ಮನ ಜೊತೆ ಅಪ್ಪನ ಜೊತೆ ಎಲ್ಲ ಮಾತಾಡಿದ್ರು. ಆವಾಗ ಸ್ವಲ್ಪ ನಂಬಿಕೆ ಬಂತು. ಆಮೇಲೆ ಬ್ಯಾಂಗ್ಳೂರಿಗೆ ಬಂದು ನನಗೆ ಈ ಕಂಠೀರವ ಸೆಟ್ ನೋಡಿದೆ ಅಲ್ವಾ, ಫಸ್ಟು ಸರೆಗಮಪ ಸೆಟ್ ಹಾಕಿದ್ರು, ಅದನ್ನು ನೋಡಿದಾಗ ನಂಗೆ ನಂಬಿಕೆ ಬಂತು, ಓಕೆ ಆಡಿಷನ್ ನಡೀತಿದೆ, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನಂಗೆ ಅವಾಗ ಅನಿಸಿತು. ಫಸ್ಟ್ ಡೇ ಸ್ಟೇಜು, ಅಷ್ಟು ಜಡ್ಜಸ್ಸು ಅವರು ಎದುರು ನಿಂತ್ಕೊಂಡು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟ ದಿನನ ನೆನಪಿಸ್ಕೊಳ್ಳಿ, ಹೆಂಗಿತ್ತು? ನರ್ವಸ್ ಆಗಿದ್ರಾ? ತುಂಬ ನರ್ವಸ್ ಆಗಿದೆ. ಯಾಕಂದರೆ ಅವಾಗ ತಾನೇ ನಟನ ಮುಗಿಸಿ ನಾನು ಮಹಾನಟಿಗೆ ಬಂದಿದ್ದು. ತುಂಬ ಭಯ ಇತ್ತು. ಏನೋ ನಾನು ಆಡಿಷನ್ ಕೊಟ್ಟರೆ ನಿಜವಾಗ್ಲೂ ಸೆಲೆಕ್ಟ್ ಆಗ್ತೀನಾ, ಅಥವಾ ಅದು ಒಂದು ಟೆಲಿಕಾಸ್ಟ್ ಆಗುತ್ತೆ, ನಾನು ಬಂದಿರೋ ಒಂದು 2 ಮಿನಿಟ್ಸ್ 2 ಸೆಕೆಂಡ್ಸ್ ಇರ್ಬೋದಲ್ಲ, ಅದನ್ನು ಬಂದಿರುತ್ತೆ ಅಂತ. ನನಗೆ ಅದರಲ್ಲಿ ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ಜನ ನೋಡಿ ಏನು ಅಂದ್ಕೊಳ್ಳಲ್ಲ, ಅಥವಾ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ನೋಡಿದ್ರೆ ಏನು ಅನ್ಕೋತಾರೆ, ಲೈಕ್ ಈ ಥರ ಭಯ ಇತ್ತು ನನಗೆ. ಬಟ್ ಏನಂದರೆ ಅವತ್ತು ನಾನು ಡಿಸೈಡ್ ಮಾಡಿದೆ, ಲೈಕ್ ನನ್ನ ಲೈಫಲ್ಲಿ ರಮೇಶ್ ಅರವಿಂದ್ ಸರ್ದು ಒಂದು ವಾಯ್ಸ್ ಬಂತು, ನಟಿ ನಂಬರ್ 1 ಅಂತ ಕರೆದಾಗ ನಂಗೆ ಅನಿಸ್ತು, ಇಲ್ಲ ನೀನು ಇಷ್ಟು ದಿನ ಮಾಡಿದ್ದು ಬೇರೆ, ಇವತ್ತು ನಿನಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ, ಇದನ್ನು ನಾನು ಮಿಸ್ ಮಾಡಿಕೊಂಡ್ರೆ ಇನ್ಯಾವತ್ತೂ ಈ ಥರ ವೇದಿಕೆ ನನಗೆ ಸಿಗಲ್ಲ ಅಂತ ನಾನು ಅವತ್ತು ಅಂದ್ಕೊಂಡೆ. ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಅಂದ್ಕೊಂಡೆ. ಆ್ಯಂಡ್ ಅನುಶ್ರೀ ಅಕ್ಕ ನನಗೆ ಇಲ್ಲ ನಿನ್ಗೆ ಆಗತ್ತೆ ಮಾಡು ಅಂತ ಅವ್ರು ನನ್ನ ಕೈ ಹಿಡ್ಕೊಂಡು ಒಂದು ಅದು ಏನಂತಾರೆ ಅದಕ್ಕೆ ಹೋಪ್ಸ್ ಕೊಟ್ಟಿರ್ಬೋದು, ನೀನು ಆಗತ್ತೆ, ನೀನು ಮಾಡ್ತೀಯ ಅಂತ. ಲೈಕ್ ಆ ಒಂದು ಧೈರ್ಯ ಇಟ್ಕೊಂಡು ನಾನು ಹೋಗಿದ್ದು ಅಷ್ಟೇ ಮ್ಯಾಮ್. ಫಸ್ಟ್ ಪರ್ಫಾರ್ಮೆನ್ಸ್ ನೆನಪಿದ್ಯಾ? ಯಾವ್ದು ಪರ್ಫಾರ್ಮ್ ಮಾಡಿದ್ರಿ? ಯಾವ ಸ್ಕಿಟ್ ನೆನಪಿದ್ಯಾ ಅದ್ರ ಬಗ್ಗೆ? ಆಬ್ವಿಯಸ್ಲಿ ಕೃಷ್ಣೇಗೌಡನ ಆನೆ ಅಂತ, ಅದು ನಮ್ಮ ನಟನದಲ್ಲೇ ಮಾಡಿಸಿದ್ದು. ಅದನ್ನು ನಾನು ಮಾಡಲಾ ಅಂತ ನನ್ನ ಟೀಮಿಗೆ ಕೇಳಿದೆ, ಓಕೆ ಮಾಡಿ ಅಂತಲೇ ಹೇಳಿದ್ರು. ಅದು ಕೃಷ್ಣೇಗೌಡ ಆನೆ, ಅದು ಒಂದು ಅದ್ಭುತವಾಗಿರೋ ಕ್ಯಾರೆಕ್ಟರ್, ಅದನ್ನು ಪ್ಲೇ ಮಾಡಿದ್ದು. ಕೃಷ್ಣೇಗೌಡ ಹೆಂಡತಿ ಪಾತ್ರ ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಫಸ್ಟಲ್ಲೇ ಸೆಲೆಕ್ಟ್ ಆಗ್ತೀರಾ, ಮಹಾನಟಿ ಅನ್ನುವಂಥ ಕಿರೀಟವನ್ನು ತಗೋತೀರಾ. ಸೊ ಬಟ್ ನಿಮ್ಮ ಅಷ್ಟು ಜರ್ನಿಯಲ್ಲಿ ಈ ಪಾತ್ರ ತುಂಬ ಮನಸ್ಸಿಗೆ ಖುಷಿ ಕೊಡ್ತು. 16 ಜನ ಹುಡುಗಿಯರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅಲ್ಲಿ ಯಾರೂ ಕಮ್ಮಿ ಇಲ್ಲ, ಎಲ್ಲರೂ ಒಂದೊಂದು ಥರ ಟ್ಯಾಲೆಂಟ್ ಇರೋರು. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಚಂದ್ರೋದಯ ಅನ್ನೋದು ಒಂದು ನಮ್ಮ ರಮೇಶ್ ಸರ್ ಮತ್ತು ಪ್ರೇಮ ಮ್ಯಾಮ್ ಮಾಡಿರೋ ಒಂದು ಕ್ಯಾರೆಕ್ಟರ್, ಅದೊಂದು ಸೀನ್ನ ನಾವು ರೀಕ್ರಿಯೇಟ್ ಮಾಡಿದ್ವಿ. ಅದು ಆದಮೇಲೆ ಅಲ್ಲಿ ಚೇಂಜ್ ಆಗಿದ್ದು, ನನ್ನ ಗ್ರಾಫ್ ಏನಿದೆ ಅದು ಚೇಂಜ್ ಆಗಿದ್ದು. ಫಸ್ಟ್ ಬ್ಲಾಕ್ ಬಸ್ಟರ್ ನಮ್ಮ ಮಹಾನಟಿಯಲ್ಲೇ ಫಸ್ಟ್ ಬ್ಲಾಕ್ ಬಸ್ಟರ್ ನನಗೆ ಸಿಕ್ಕಿದ್ದು ಆ ಸೀನಿಂದಾನೆ. ಅದರಿಂದ ನನಗೆ ಕಟ್ಔಟ್ ಅಂತ ಗಾಂಧಿನಗರದಲ್ಲಿ ಒಂದು ಕಟ್ಔಟ್ ಅಂತ ಹಾಕಿದ್ರು. ಆವಾಗ ಏನು ಅನಿಸ್ತು ಅಂದರೆ, ಎಷ್ಟೊಂದು ಜನ ಹೀರೋಯಿನ್ಸು ಕಷ್ಟಪಡ್ತಾರೆ. ಲೈಕ್ ನಾವು ಒಂಥರ ಬ್ಯಾನರಲ್ಲಿ ಬರಬೇಕು, ಕಾಣಿಸ್ಕೊಳ್ಬೇಕು, ಒಂದು ಸಿನಿಮಾ ಥಿಯೇಟರ್ ಮುಂದೆ ನಮ್ಮ ಫೋಟೋ ಹಾಕ್ತಾರೆ ಅಂದರೆ ತುಂಬ ಹೆಮ್ಮೆ ಇರುತ್ತೆ ಅವರಿಗೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರ ಫೋಟೋ ಪಕ್ಕದಲ್ಲಿ ಮಹಾನಟಿ ಪ್ರಿಯಾಂಕಾ ಅಂತ ಒಂದು ಕಟ್ಔಟ್ ಹಾಕ್ಸ್ಕೊಳ್ಳೋದಂದರೆ ಅದು ಸುಮ್ಮನೆ ಹೇಳೋ ಮಾತೇ ಅಲ್ಲ. ಅದು ನೋಡಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು, ಓಕೆ ನಾನು ಇಷ್ಟು ದಿನ ಮಾಡಿದ್ರಲ್ಲಿ ಸಾರ್ಥಕ ಆಯಿತು ಇವತ್ತು ಅಂತ ಫೀಲ್ ಆಗಿದೆ. ನನಗೆ ಕಟ್ಔಟ್ ಬಂದಿದ್ದು ಅಷ್ಟು ಸಾಕು ನನಗೆ ಲೈಫಲ್ಲಿ. ಇನ್ನೇನೇ ನಾನು ಎಕ್ಸ್ಟ್ರಾ ಮಾಡಿದ್ರು ಅದು ದೇವ್ರಿಗೆ ಬಿಟ್ಟಿದ್ದು. ಈಗ ಮಹಾನಟಿ ಅನ್ನುವಂಥ ಕಿರೀಟ ನಿಮ್ಮ ತಲೆಗೆ ಬಂದು ಕೂತಿದೆ ಅಂದರೆ ತೊಡಿಸಿದ್ರು 15 ಲಕ್ಷದ್ದು ಒಂದು ಕಿರೀಟ. ಆ ದಿನ ಹೆಂಗಿತ್ತು? ಆ ಮೂಮೆಂಟ್ ಹೆಂಗಿತ್ತು?
ತುಂಬ ಹೆಮ್ಮೆ ಆಯಿತು ಮೊದಲನೇದಾಗಿ. ಎಷ್ಟು ಅದೇ 3 ತಿಂಗಳ ಹಿಂದೆ ಒಂದು ಕಾನ್ಫಿಡೆನ್ಸ್ ಅನ್ನೋದಿರಲಿಲ್ಲ. ಸ್ಟೇಜ್ ಮೇಲೆ ಹೋಗೋದಕ್ಕೆ ತುಂಬ ನರ್ವಸ್ ಆಗ್ತಾಯಿದ್ದೆ, ಸ್ಟೇಜ್ ಫಿಯರ್ ಇತ್ತು. ಲೈಕ್ ನನ್ನ ಕೈಲಿ ಆಗತ್ತಾ ಅನ್ನೋದು ಒಂದು ಇತ್ತು ಆಗ. ಅದೇ ಮಹಾನಟಿ ಕಿರೀಟ ತಲೆ ಮೇಲೆ ಬಂದಾಗ ಅವಾಗ ಅನಿಸ್ತು, ಓಕೆ ನಾನು ಮಾಡ್ತೀನಿ, ನನ್ನ ಕೈಲಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅದೊಂದು ಕಾನ್ಫಿಡೆನ್ಸ್ ಬಂದಿದ್ದೆ ನನಗೆ ಅವತ್ತು. ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಮುಂಚೆ ಮಹಾನಟಿಗಿಂತ ಮುಂಚೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಡೇ ಬರುತ್ತೆ ನನ್ನ ಲೈಫಲ್ಲಿ. ನಾನು ಅಷ್ಟೇ ಇದ್ದಿದ್ದು, ಮಹಾನಟಿಗೆ ಬಂದು ಒಂದು 2-3 ವಾರ ಇದ್ದರೆ ಸಾಕು, ಹಂಗಾಗೋ ಹಾಗೆ ಮಾಡು ದೇವ್ರೆ ಅಂತ ಕೇಳ್ಕೊತಾ ಇದ್ದೆ. ಬಟ್ ವಿನ್ನರ್ ಆಗ್ತೀನಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲ ಸೆಲೆಬ್ರೇಷನ್ ಹೆಂಗಿತ್ತು ಮೈಸೂರಲ್ಲಿ? ಮೈಸೂರಲ್ಲಿ ತುಂಬ ನಮ್ಮ ಏರಿಯಾದಲ್ಲಂತೂ ತುಂಬ ಅಲ್ಲೂ ಕಟ್ಔಟ್ ಹಾಕಿ ನಂದು ಫುಲ್ಲು ಹೂವೆಲ್ಲ ಹಾಕಿ ಆ್ಯಂಡ್ ನನ್ನ ಎಂಟ್ರಿನೇ ಸಕ್ಕತ್ತಾಗಿತ್ತು ಮೈಸೂರಲ್ಲಿ. ನಾನು ಬರ್ತಿದ್ದಂಗೆ ನಮ್ಮ ಏರಿಯಾ ಜನ ಎಲ್ಲ ಸೇರಿಕೊಂಡು ಲೈಕ್ ಅದೊಂಥರ ಸಕ್ಕತ್ತಾಗಿ ವೆಲ್ಕಮ್ ಮಾಡಿದ್ರು. ಹಾರ ಹಾಕಿ ಸ್ವೀಟ್ಸ್ ತಿನ್ನಿಸಿ ಮನೆಯಲ್ಲೂ. ಆಮೇಲೆ ಬಂದ ತಕ್ಷಣ ಎಲ್ಲರೂ ಮನೇಲಿ ಇವತ್ತು ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ನಮ್ಮ ಮನೆಗೆ ಬರಬೇಕು ಅಂತ ಎಲ್ಲರೂ ಮನೆಗೆ ಊಟಕ್ಕೆ ಹೋಗಿ ಒಂಥರ ಎಂಜಾಯ್ ಮಾಡಿದ್ವಿ. ಒಂಥರ ಇಡೀ ಇಷ್ಟು ದಿನ ನಮ್ಮ ಫ್ಯಾಮಿಲಿ ಮಾತ್ರ ನನಗೆ ಫ್ಯಾಮಿಲಿ ಆಗಿತ್ತು. ಮಹಾನಟಿ ವಿನ್ ಆದಮೇಲೆ ಇಡೀ ಮೈಸೂರೇ ನನಗೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಎಲ್ಲೇ ಹೋದರೂ ನಮ್ಮನೆ ಹುಡುಗಿ ನೀನು, ನಮ್ಮ ಮೈಸೂರು ಹುಡುಗಿ, ಏನು ಮಹಾನಟಿಲಿ ವಿನ್ ಆದ್ಲಲ್ಲ ನಮ್ಮ ಮೈಸೂರು ಹುಡುಗಿ, ಬಾ ಅಮ್ಮ ಮನೆಗೆ ಅಂತ ಒಂಥರ ಸಂಬಂಧಿಕರು ಕರೆದಂಗೆ ನನ್ನ ಕರೀತಾರೆ. ಅದಕ್ಕಿಂತ ಇನ್ನೇನು ಬೇಕು? ಏಳುಮಲೆ ಅನ್ನುವಂಥ ಒಂದು ಪ್ರಾಜೆಕ್ಟ್ ಬರುತ್ತೆ. ಆ ದಿನನ ನೆನೆಸ್ಕೊಳ್ಳಿ, ಹೆಂಗೆ ಬಂತು, ಹೆಂಗೆ ಸಿಗ್ತದೋ ಆಫರ್ ನಿಮಗೆ? ತುಂಬ ಆಫರ್ಸ್ ಬರ್ತಿತ್ತು. ಅದರಲ್ಲೂ ನನಗೆ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಕ್ಯಾರೆಕ್ಟರ್ ನನಗೆ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಏಳುಮಲೆ ಸಿನಿಮಾ ಅಂದರೆ ಟೈಟಲ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಬಟ್ ತರುಣ್ ಸರ್ ಒಂದು ಮೆಸೇಜ್ ಹಾಕಿದ್ರು, ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀಯ ಅಂತ. ನಾನು ಅವಾಗಲೇ ರೆಡಿ. ಓ ಮೈ ಗಾಡ್, ತರುಣ್ ಸರ್ ಮೆಸೇಜ್ ಹಾಕಿದಾರ, ಈ ಸಿನಿಮಾಗೆ ನನ್ನ ಸೆಲೆಕ್ಟ್ ಮಾಡಿದಾರ ಅಂತ ನನಗೆ ಡೌಟಲ್ಲೇ ಹೋದೆ. ಬಟ್ ನಾನು ರೆಡಿ ಇದ್ದೆ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಅದು ತರುಣ್ ಸರ್ ಬ್ಯಾನರಲ್ಲಿ ಏನು ವರ್ಕ್ ಮಾಡೋದು ಅಂದರೆ ಲೈಕ್ ಯಾವ ಕ್ಯಾರೆಕ್ಟರ್ ಕೊಟ್ಟರು ಯಾವ ಥರ ಸಿನಿಮಾ ಆದ್ರೂ ನಾನು ಮಾಡೋಕ್ಕೆ ರೆಡಿ ಅಂತಲೇ ಇದು ಪ್ರಿಪೇರ್ ಆಗೇ ಹೋಗಿದ್ದೆ. ಆ್ಯಂಡ್ ಆ ಕತೆ ಕೇಳಿದ ಮೇಲಂತೂ ಇದು ನಂಗೆ ಪರ್ಫೆಕ್ಟ್. ನಾನು ಅಂದ್ಕೊಂಡಿದ್ದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ದೇವರು ನಾನು ಅಂದ್ಕೊಂಡಿದ್ದು ಕೊಡ್ತಿದ್ದಾನ ಅನ್ನೋದು ನನಗೆ ಆ ಟೈಮಲ್ಲಿ ನನಗೆ ಅನಿಸ್ತು. ಒಂದು ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ಹುಡುಕ್ತೀನಿ. ಸುಮ್ಮನೆ ಏನೋ ಹೋಗ್ತೀನಿ, ಏನೋ ಮಾಡ್ತೀನಿ, ಲೈಕ್ ಈ ಥರ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದು ಚಾಲೆಂಜಿಂಗಾಗಿ ಅನಿಸ್ಬೇಕು ನನಗೆ. ಆ ಕ್ಯಾರೆಕ್ಟರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ತುಂಬ ಖುಷಿ ಆಯಿತು. ಅದು ತರುಣ್ ಸರ್ ಇಷ್ಟು ಮಹಾನಟಿ ಮುಗೀತಿದ್ದಂಗೆ ಇಷ್ಟು ಒಳ್ಳೆ ಬ್ಯಾನರಲ್ಲಿ, ಇಷ್ಟು ದೊಡ್ಡ ಬ್ಯಾನರಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಮ್ಮ ಮತ್ತೆ ರಾಣಾ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ, ಒಂದು ಕಡೆ ರಕ್ಷಿತ್ ಅವರ ತಮ್ಮ, ಇನ್ನೊಂದು ಕಡೆ ಮಹಾನಟಿಯಿಂದ ವಿನ್ನರ್ ಆಗಿರುವಂಥ ನಾಯಕಿ ನೀವು. ಜರ್ನಿ ತುಂಬ ಚೆನ್ನಾಗಿತ್ತು. ಫಸ್ಟ್ ರಾಣಾ ಸರಿಂದ ನಾನು ಕಲ್ತಿದ್ದು ಡಿಸಿಪ್ಲಿನ್. ಅಂದರೆ ಅವ್ರ ಸೆಟ್ಟಿಗೆ ಆನ್ ಟೈಮ್ ಇರೋದಾಗಲಿ. ಆ್ಯಂಡ್ ಇವಾಗೇನೋ 7 o'clock ಇದೆ ಸೆಟ್ಟಿಗೆ ಬರಬೇಕು ಅಂದರೆ ಅವರು ಒಂದು 6:30ಗೆ ಬಂದು ಕೂತ್ಕೊಳ್ತಾಯಿದ್ರು. ಆ್ಯಂಡ್ ಕ್ಯಾರೆಕ್ಟರ್ ಒಳಗಡೆ ಸರ್ ಹೋಗ್ತಾಯಿದ್ರು. ಬಂದ ತಕ್ಷಣವೇ ಮೇಕಪ್ ಹಾಕ್ತಿದ್ದಂಗೆ ಅವ್ರ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡ್ತಾರೆ. ನನ್ನನ್ನು ಕೂಡ ಅದೇ ಕ್ಯಾರೆಕ್ಟರಲ್ಲೇ ಮಾತಾಡ್ಸೋದಿರಲಿ. ಲೈಕ್ ಈ ಥರ ಡಿಸಿಪ್ಲಿನ್ನ ನಾನು ಫಸ್ಟ್ ಅವರಿಂದ ಕಲ್ತಿದ್ದು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏನಕ್ಕೆ ಇವಾಗ ನಾವು ಏನೇ ಒಂದು ಸಿನಿಮಾ ಮಾಡ್ತೀವಿ ಅಂದರೂ ನಾವು ಹೊಸ ಥರನೇ ಮಾಡಬೇಕು. ಲೈಕ್ ನಾವೇನೋ ಮಾಡಿದ್ದೀವಿ ಅನ್ನೋದು ಇರಬಾರ್ದು. ನಾವು ಒಬ್ಬರು ಆರ್ಟಿಸ್ಟೇ, ನಾವು ಏನೋ ಹೊಸದಾಗಿ ಕಲಿತಾ ಇದ್ದೀವಿ ಅಂತ ಇರಬೇಕು. ನಾವೇನೋ ಮಾಡಿದ್ದೀವಿ ಅನ್ನೋದು ನಮಗೆ ಬರಬಾರ್ದು ಅಂತ ಅವರಿಂದ ಕಲಿತೆ ನಾನು. ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆಯುವಂಥ ಕತೆ ಅಂತ ಗೊತ್ತಾಯಿತು. ಬಟ್ ನಿಮ್ಮ ಪಾತ್ರ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ? ನನ್ನ ಪಾತ್ರ, ನಾನು ತಮಿಳ್ನಾಡು ಸೈಡಲ್ಲಿರುವಂತಹ ಹುಡುಗಿ. ನನ್ನ ಕ್ಯಾರೆಕ್ಟರ್ ನೇಮ್ ರೇವತಿ ಅಂತ. ಆ್ಯಂಡ್ ಒಬ್ಬಳು ತಮಿಳ್ನಾಡಲ್ಲಿರೋ ಹುಡುಗಿಗೂ ಮತ್ತು ಕರ್ನಾಟಕ ಅಲ್ಲಿರೋ ಹುಡುಗ ಯಾರು ಹರೀಶ ಯಾರಿದ್ದಾರೆ, ಇವರಿಬ್ಬರು ಮಧ್ಯೆ ನಡೆಯೋ ಒಂದು ಅದ್ಭುತವಾದ ಇಂಟೆನ್ಸಿವ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ತಮಿಳು ಕಲ್ತಿದ್ದೀರಾ? ತಮಿಳು ಮಾತಾಡ್ತೀರಾ ಸಿನಿಮಾದಲ್ಲಿ? ತಮಿಳು ಮಾತಾಡ್ತೀನಿ, ಆದರೆ ತಮಿಳು ಬರೋದಿಲ್ಲ. ಬಟ್ ಕಲಿತಾ ಇದ್ದೀನಿ ಇವಾಗ. ಬಟ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಾಗಿತ್ತು ತಮಿಳು, ಅದನ್ನು ಆ ಸ್ಲ್ಯಾಂಗಲ್ಲೇ ಇರ್ಬೋದು, ಅದೆಲ್ಲ ವರ್ಕ್ಶಾಪ್ ಮಾಡಿದರು. ಸೊ ಅದು ಚೆನ್ನಾಗಿ. ರೇವತಿ ಪಕ್ಕ ರಗಡ್ ಹುಡುಗಿನ ಅಥವಾ ಸೈಲೆಂಟ್ ಆಗಿರೋ ಹುಡುಗಿನ? ರಗಡ್ ಅಂತ ಅಲ್ಲ, ಬಟ್ ಬೋಲ್ಡ್ ಇದ್ದಾಳೆ ತುಂಬ. ಅಂದರೆ ಎಲ್ಲನೂ ನಾನು ಮಾಡಬಲ್ಲೆ ಅನ್ನೋದು ಒಂದು ಧೈರ್ಯ ಇದೆ. ಆ್ಯಂಡ್ ಅಷ್ಟು ಇನ್ನೋಸೆಂಟ್ ಕೂಡ. ಅವಳಿಗೆ ಅಷ್ಟು ಗೊತ್ತಿಲ್ಲ ಏನನ್ನು. ಅಂದರೆ ಒಂದು ಪ್ರೀತಿನ ನಂಬಿದಾಳೆ ಅವಳು ತುಂಬ.
ಅಷ್ಟೆ. ಶೂಟಿಂಗ್ ಎಲ್ಲೆಲ್ಲ ಆಯಿತು, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಶೂಟಿಂಗ್ ನಾನು ಇವತ್ತುವರೆಗೂ ಮೈಸೂರು ಬ್ಯಾಂಗ್ಳೂರು ಬಿಟ್ಟೆ ಎಲ್ಲೂ ಆಚೆ ಹೋಗಿರಲಿಲ್ಲ. ಈ ಸಿನಿಮಾಯಿಂದ ನಾನು ಸೇಲಂಗೆ ಹೋದೆ, ಚೆನ್ನೈ ಆ್ಯಂಡ್ ಲೈಕ್ ಇಲ್ಲಿಲ್ಲೇ ಹತ್ತತ್ರ ಇರೋವಂಥ ಇದರಲ್ಲೇ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಜನಗಳು ಹೇಗಿರ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ, ಆ್ಯಂಡ್ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ತಮಿಳ್ನಾಡಲ್ಲಿ ನನ್ನ ಸೈಡ್ ಇರೋದ್ರಿಂದ ನನ್ನ ಕ್ಯಾರೆಕ್ಟರ್ ತಮಿಳಲ್ಲಿರೋದ್ರಿಂದ ಅಲ್ಲಿರೋ ತಮಿಳ್ ಕ್ಯಾರೆಕ್ಟರೇ ಒಂದಷ್ಟು ಪ್ಲೇ ಮಾಡಿದೆ ಸಿನಿಮಾದಲ್ಲಿ. ಅವ್ರ ಜೊತೆ ಅವ್ರು ಹೇಗಿರ್ತಾರೆ, ಅವ್ರ ಡೈಲಿ ಲೈಫಲ್ಲಿ, ಇದೆಲ್ಲ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಆಯಿತು ಈ ಸಿನಿಮಾಯಿಂದ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಅಮೇಝಿಂಗ್. ತಮಿಳು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ನಡೆಯೋ ಕಥೆ, ಭಾಷೆಗಳ ಮಧ್ಯೆ ಹೋರಾಟ, ಇಂಥದ್ದೆಲ್ಲ ಇದೆಯಾ ಸಿನಿಮಾದಲ್ಲಿ? ಬಟ್ ನೀವು ಸಿನಿಮಾ ನೋಡ್ಬೇಕು. ನೀವೆಲ್ಲಾನು ನನಗೆ ಕೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನೀನೇನು ಸಿನಿಮಾ ಬಗ್ಗೆ ಮಾತಾಡಬೇಡ, ಬರೀ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ. ಇದ್ರ ಜೊತೆಗೆ ಒಂದಿಷ್ಟು ಹಿರಿಯ ಕಲಾವಿದರು ಸಿನಿಮಾದಲ್ಲಿದ್ದಾರೆ, ಅವ್ರ ಜೊತೆಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನಾದರೂ ಭಯ ಆಯ್ತಾ? ಓ ಮೈ ಗಾಡ್, ಹೌದು. ನನಗೆ ಸ್ಟಾರ್ಟಿಂಗ್ ನಂದು ಸೀನ್ ಇದ್ದಿದೆ ಕಿಶೋರ್ ಸರ್ ಜೊತೆ. ಅವರು ಈ ವೀರಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್, ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರನ್ನ ಆ ಸಿನಿಮಾದಲ್ಲಿ ನೋಡೋದಕ್ಕೆ ನಾವು ಸ್ಕ್ರೀನಲ್ಲಿ ನೋಡ್ತಾನೆ ಭಯ ಆಗುತ್ತೆ. ಅವ್ರ ಜೊತೆ ನಾನು ಎದುರುಗಡೆ ಫೇಸ್ ಟು ಫೇಸ್, ಅದು ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಾಯಿದ್ದೀವಿ ಕ್ಯಾರೆಕ್ಟರ್ ಅಂದರೆ, ನನಗೆ ಆ ಟೈಮ್ ಅಷ್ಟು ಪ್ರಿಪೇರ್ ಆಗಿ ಬೆಳಗಿಂದ ಓಕೆ ಇಷ್ಟಿದೆ ಅಂತ ಕಲ್ತ್ಕೊಂಡು ಬಂದು ಅವ್ರ ಮುಂದೆ ನಿಂತ್ಕೊಂಡ ತಕ್ಷಣ ನನಗೆಲ್ಲ ಮರ್ತೋಯ್ತು. ಲೈಕ್ ಆ ಥರ ಭಯ ಆಯಿತು ಕಿಶೋರ್ ಸರ್ ಜೊತೆ. ಬಟ್ ನೆಕ್ಸ್ಟ್ ಲೆವೆಲ್, ಅವರು ಸ್ಕ್ರೀನ್ ಮುಂದೆ ಎಷ್ಟು ನಮ್ಗೆ ರಗಡಾಗಿ ಕಾಣಿಸ್ತಾರೋ ಅಷ್ಟೇ ಇನ್ನೋಸೆಂಟ್ ಅವರು ಸ್ಕ್ರೀನ್ ಹಿಂದೆ. ಅದು ನೋಡಿ ಅವ್ರು ಮಾತಾಡೋ ರೀತಿ ಆಗಿರಲಿ, ಅಷ್ಟು ಕ್ಯಾಶುಯಲ್ ಆಗಿ ನಮ್ಮ ಜೊತೆ ಇದ್ದರು. ಲೈಕ್ ನಾವು ಒಬ್ಬರು ಹೊಸಬ್ರೇನೆ ಅನ್ನೋ ಥರ ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಕಿಶೋರ್ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ನಾಗಭರಣ ಸರ್, ನಾಗಮಂಡಲ ಅನ್ನೋ ಒಂದು ಅದ್ಭುತವಾದಂತಹ ಸಿನಿಮಾನ ಡೈರೆಕ್ಟ್ ಮಾಡಿರೋ ಕಲಾವಿದರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ ಅಂದರೆ, ನನಗಂತೂ ಓ ಮೈ ಗಾಡ್, ಇಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನ ಅನ್ನೋದು ಪ್ರತಿಯೊಂದು ಮೂಮೆಂಟು ನನಗೊಂಥರ ಸರ್ಪ್ರೈಸಿಂಗೆ. ಓಕೆ, ನಾನು ಇವತ್ತು ಇವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ, ಇವ್ರ ಜೊತೆ ಓ ಮೈ ಗಾಡ್ ಅಂತ. ಮತ್ತು ಮೋಸ್ಟ್ ಆಫ್ ನಮ್ಮ ಸಿನಿಮಾ ಏನಿದೆ ಅರ್ಧಕ್ಕರ್ಧ ನಾನು ನಾಗಭರಣ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅವರು ಅಷ್ಟೇ, ಪ್ರತಿಯೊಂದು ನನಗೆ ಡೈಲಾಗ್ಸ್ ಬರದೇ ಇರ್ಬೋದು, ಆ್ಯಂಡ್ ನರ್ವಸ್ ಆದರೆ ಏನಾದರೂ ಆದರೆ ಅವರು ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅವಳಿಗೆ ಅಂತ ಹೇಳಿ ಅವರೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನೀನು ಈ ಥರ ಡೈಲಾಗ್ ತೊಗೋ, ಲೈಕ್ ಕ್ಯಾಶುಯಲ್ ಆಗಿ ತೊಗೋ, ಈಗ ನಿನಗೆ ತಮಿಳಲ್ಲಿ ಈ ಡೈಲಾಗ್ ಬರಲಿಲ್ವಾ, ಇದು ಕನ್ನಡದಲ್ಲೇ ತೊಗೋ, ಲೈಕ್ ಈ ಥರ ಒಂದೊಂದಾಗಿ ಹೇಳ್ಕೊಡೋದಿರ್ಬೋದು. ಆ್ಯಂಡ್ ಅವ್ರು ತೋರಿಸ್ತಿದ್ದಿದ್ದು ಪ್ರೀತಿ, ಕಾಳಜಿ, ಇದೆಲ್ಲ ಒಂಥರ ಒಂದು ಅದ್ಭುತವಾದಂಥ ಸೆಟ್ ನಮಗೆ ಸಿಕ್ಕಿತ್ತು. ಒಂಥರ ಹೋಮ್ ಫೀಲ್ ಆಗ್ತಾಯಿತ್ತು, ಅಷ್ಟು ಕಂಫರ್ಟಬಲ್ ಆಗಿ ನಮ್ಮ ಸೆಟ್ ಇತ್ತು. ತುಂಬ ಖುಷಿ ಆಗುತ್ತೆ. ಈಗ ಸಿನಿಮಾ ಕನ್ನಡ, ತಮಿಳು, ತೆಲುಗಲ್ಲೆಲ್ಲ ಬರ್ತಾ ಇರೋದ್ರಿಂದ ಸಿನಿಮಾ ಈಗ ಬೇರೆ ಭಾಷೆಯಿಂದ ಪ್ರಿಯಾಂಕಗೆ ಆಫರ್ಸ್ಗಳು ಬರಕ್ಕೆ ಶುರುವಾಗಿದೆಯಾ ಅಂತ? ತುಂಬ ಬರ್ತಾ ಇದೆ. ಟೀಸರ್ ರಿಲೀಸ್ ಆದಾಗಂತೂ ತುಂಬ ಬರ್ತಾನೆ ಇದೆ. ತಮಿಳಿಂದ ಬಂದಿದೆ, ತಮಿಳ್, ತೆಲುಗು ಇಂಡಸ್ಟ್ರಿ, ಲೈಕ್ ಈ ಥರ ಬರ್ತಾ ಇದೆ. ಬಟ್ ಆಫರ್ಸ್ ತುಂಬ ಬರ್ತಿದೆ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಒಳ್ಳೊಳ್ಳೆ ಪ್ರೊಡಕ್ಷನಿಂದ ನನಗೆ ಕಾಲ್ಸ್ ಬರ್ತಾ ಇದೆ. ಸೊ ಆಡಿಷನ್ಸ್ ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೆ. ಸೆನ್ಸರ್ ಇದರಿಂದ ನಿಮಗೆ ಒಳ್ಳೆ ಅಪ್ರಿಷಿಯೇಟ್ ಕೊಟ್ಟಿದ್ದಾರಂತೆ, ತಿಂದಿದ್ದಾರೆ ಪಾತ್ರನ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಹೌದು, ಈ ಒಂದು ಪಾತ್ರ ನನಗೆ ಕೇಳಿದಾಗಲೇ ನನಗೆ ಇನ್ನೂ ಅದು ಸ್ಕ್ರೀನ್ ಮೇಲೆ ಬಂದಿಲ್ಲ. ಆ ಸ್ಟೋರಿ ಕೇಳ್ತಾ ಇದ್ರೇ ನನಗೆ ಒಂಥರ ಆ ಕ್ಯಾರೆಕ್ಟರ್ಗೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಲೈಕ್ ತುಂಬ ಅಳು ಬರೋದಾಗಿರಲಿ, ಇದು ನಾನು ಮಾಡ್ತೀನಿ ಈ ಕ್ಯಾರೆಕ್ಟರ್ ಅನ್ನೋ ಥರ ಫೀಲ್ ಆಗ್ತಿತ್ತು ಸ್ಟಾರ್ಟಿಂಗು. ಬಟ್ ನನಗೇನೆಂದರೆ, ನಾನು ಯಾವುದೇ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂದ್ರೂ ನನಗೆ ಅದು ಸ್ಪೇಸ್ ತುಂಬ ಇರಬೇಕು, ನನ್ನ ಆ್ಯಕ್ಟಿಂಗ್ಗೆ ತುಂಬ ಸ್ಪೇಸ್ ಬೇಕು ಅನ್ನೋದು ನನಗೆ ಮೊದಲನೇದಾಗಿ ಇದ್ದಿದ್ದು. ಆ ಸ್ಪೇಸು ಅಥವಾ ಎಲ್ಲ ಥರ ಎಮೋಷನು ಈ ಸಿನಿಮಾದಲ್ಲಿ ನನಗೆ ಸಿಕ್ತು ಮಾಡೋದಕ್ಕೆ. ಸೊ ಅದ್ಭುತವಾಗಿರೋ ಒಂದು ರೇವತಿ ಕ್ಯಾರೆಕ್ಟರ್, ಅಷ್ಟು ಇನ್ನೋಸೆಂಟ್ ಆಗಿರೋ ಮುಗ್ಧೆ ಕ್ಯಾರೆಕ್ಟರ್ ನನಗೆ ಪ್ಲೇ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ಕೂಡ ಒಬ್ರು ದರ್ಶನ್ ಅಭಿಮಾನಿ. ಸೊ ದರ್ಶನ್ ಅವರ ಇನ್ಸಿಡೆಂಟ್ಗಳು, ನಟ ದರ್ಶನ್ ಅವರ ಇನ್ಸಿಡೆಂಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಕ್ಷಣಕ್ಕೆ ಏನು ಅನ್ಸುತ್ತೆ? ನೀವು ಅಪ್ಪಟ ಅಭಿಮಾನಿ ಅಂತ ಗೊತ್ತಾಯಿತು. ತುಂಬ ಮ್ಯಾಮ್, ದರ್ಶನ್ ಸರ್ ಅಂದರೆ ಚಿಕ್ಕದ್ರಿಂದ ತುಂಬ ಇಷ್ಟ. ಅದೇ ಏನೋ ಒಂದು ಈ ಥರ ಆಗಿದೆ, ಬಟ್ ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳು ನಾನಲ್ಲ. ಬಟ್ ಏನಾಗುತ್ತೆ ದೇವ್ರಿಗೆ ಬಿಟ್ಟಿದ್ದು. ಬಟ್ ಎಲ್ಲ ಒಳ್ಳೇದಾಗಲಿ ದರ್ಶನ್ ಸರ್ಗೆ ಅಂತ. ಒಂದಿಷ್ಟು ಅಭಿಮಾನಿಗಳ ಅತಿರೇಕದ ಮೆಸೇಜ್ಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಅದೆಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಎಫೆಕ್ಟ್ ಆಯಿತು ಅಂತ ಅನಿಸುತ್ತಾ ನಿಮಗೆ ಕೆಲವೊಂದು ಸಲ ಕೂತು ಯೋಚನೆ ಮಾಡಿದಾಗ?
ಇಲ್ಲ, ಅವರು ಯಾರ ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರದ್ದು ಏನೇ ಇದ್ರೂ ಅವ್ರದ್ದಾಯಿತು, ಅವ್ರ ಕೆಲಸ ಆಯಿತು, ಲೈಕ್ ಈ ಥರ ಯೋಚನೆ ಮಾಡ್ತಿರ್ತಾರೆ. ಬಟ್ ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರುತ್ತೆ ಅಲ್ವಾ, ಸಮಾಜ ಅಂದರೆ ಏಳು ಬೀಳು ಎಲ್ಲ ಆಗತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಅಷ್ಟು ಯಾರು ಇನ್ವಾಲ್ವ್ ಆಗದೆ ಅವ್ರವ್ರ ಜೀವನಗಳು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಲೈಫ್ ಅಂತ ಅನಿಸುತ್ತೆ. ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ? ನಾನು ದರ್ಶನ್ ಸರ್ ಅಂದರೆ ನಮ್ಮಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ತಿದ್ದಂಗೆ ಫಸ್ಟು ಹೋಗಿ ದರ್ಶನ್ ಸರ್ನ ಮೀಟ್ ಮಾಡ್ತಾಯಿದ್ದೆ. ಹಾಯ್ ಸರ್ ಅಂತ ಅವರು ಹೀರೋಯಿನ್ ಬಾ ಕೂತ್ಕೋ, ಲೈಕ್ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ನಾನು ಹೀರೋಯಿನ್ ಆಗಬೇಕು ಅಂತ. ಮೊದಲು ಓದು ಅಂತ ಈ ಥರ ಬೈತಾಯಿದ್ರು. ನಾನು ಅಂದರೆ ಮಹಾನಟಿ ಸೆಲೆಕ್ಟ್ ಆದಾಗಲೂ ನಾನು ದರ್ಶನ್ ಸರ್ಗೆ ಹೇಳಿದ್ದೆ ನಾನು ಸೆಲೆಕ್ಟ್ ಆಗಿದ್ದೀನಿ ಸರ್ ಅಂತ. ಅವರು ಕಂಗ್ರ್ಯಾಚುಲೇಷನ್ ಪುಟ್ಟ, ಒಳ್ಳೇದಾಗಲಿ ಅಂತ ಒಂದು ಬ್ಲೆಸ್ಸಿಂಗ್ಸ್. ನಿಮ್ಮ ತಂದೆ ಮತ್ತು ಅವ್ರ ಕ್ಲಾಸ್ಮೇಟ್ಸ್ ಅಂತೆ. ಸೊ ಅವಾಗ ಮೈಸೂರಿಗೆ ಬಂದಾಗ ಬರ್ತಾ ಇದ್ರ ನಿಮ್ಮ ಮನೆಗೆ ಅಷ್ಟು ಬಂದಿಲ್ಲ. ಬಟ್ ನಾವೇ ಅವರು ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಪ್ರತಿ ಭಾನುವಾರ ಬಂದರೆ ಅವರು ಅಲ್ಲಿ ಅದೇ ಆ್ಯನಿಮಲ್ಸ್ ಎಲ್ಲ ಇರ್ತಿತ್ತಲ್ಲ, ಅದು ನಾಯಿ ಆಗಿರ್ಬೋದು, ಕುರಿ, ಇದ್ರ ಜೊತೆ ಎಲ್ಲ ಆಟ ಆಡೋದು. ಮತ್ತು ಇದು ಕೋತಿ ಇರ್ತಿತ್ತು, ಇದ್ರ ಜೊತೆ ಆಟ ಆಡೋದಂದ್ರೆ ನಂಗೆ ತುಂಬ ಖುಷಿ. ಅದಕ್ಕೆ ಓಡೋಗ್ತಾ ಇದೆ ನನಗೆ. ಮತ್ತು ನನಗೆ ದರ್ಶನ್ ಸರ್ ಅಂದರೆ ಒಬ್ಬರು ಆ್ಯಕ್ಟರ್ ಅನ್ನೋದು ನನಗೆ ಲೈಕ್ ಚಿಕ್ಕದ್ರಿಂದ ಅವ್ರಂದರೆ ಇಷ್ಟ. ನನಗೆ ಒಂದು ಏಜ್ ಅಂತ ಬಂದಮೇಲೆ ಓಕೆ ಇವ್ರು ಆ್ಯಕ್ಟರು, ಇವ್ರ ಜೊತೆ ಮಾತಾಡಬೇಕಂದ್ರೆ ಜನ ಎಲ್ಲ ಹೆದರ್ಕೊಳ್ತಾರೆ. ಅವ್ರನ್ನ ಮೀಟ್ ಮಾಡಬೇಕಂದ್ರೆ ಅಷ್ಟು ಕಾಯ್ತಾ ಇರ್ತಾರೆ ದರ್ಶನ್ ಸರ್ನ ಮೀಟ್ ಮಾಡಬೇಕು ಅಂತ. ಬಟ್ ನಾನು ಮೀಟ್ ಮಾಡ್ತಾನೆ ಇದ್ದೆ ಅಲ್ವಾ ದರ್ಶನ್ ಸರ್, ಅಷ್ಟೇನೋ ಅನಿಸ್ತಾ ಇರಲಿಲ್ಲ. ಆಮೇಲೆ ನನಗೂ ಭಯ ಸ್ಟಾರ್ಟ್ ಆಯಿತು. ನಿಮಗೆ ಅವರನ್ನು ಚಿಕ್ಕವರಿಂದಲೇ ನೋಡ್ತಾ ಇರೋದ್ರಿಂದ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದು ನಿಮಗೆ ಏನು ಅನಿಸುತ್ತೆ? ಅವರ ವ್ಯಕ್ತಿತ್ವ ಹೆಂಗೆ ಅಂತೇಳಿ? ತುಂಬ ಮುದ್ದು ಮ್ಯಾಮ್ ದರ್ಶನ್ ಸರ್. ಲೈಕ್ ಹೆಂಗಂದರೆ ಯಾರೇ ಬರಲಿ ಅವ್ರ ಮನೆಗಾಗಲಿ ತೋಟಕ್ಕಾಗಲಿ ಊಟ ಮಾಡೇ ಕಳಿಸ್ತಿದ್ದು. ಲೈಕ್ ಯಾರನ್ನು ಹಸಿವಿನಿಂದ ಮಾತ್ರ ಮನೆಗೆ ಕಳಿಸ್ತಾ ಇರಲಿಲ್ಲ. ಊಟ ಮಾಡಿ ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಒಂಥರ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವರು ನೋಡೋದೇ ಒಂದು ಖುಷಿ. ಅದರಲ್ಲೂ ಅವ್ರ ಜೊತೆ ಮಾತಾಡ್ತೀವಲ್ಲ, ಅದು ತುಂಬ ಖುಷಿ ಆಗ್ತಿತ್ತು ಪ್ರತಿ ಸಲ. ನಾನು ನಮ್ಮ ಡ್ಯಾಡಿ ಸಂಡೇ ಬಂದ ತಕ್ಷಣ ನಮ್ಮ ಅಪ್ಪನಿಗೆ ಹೇಳ್ಬಿಡ್ತಾ ಇದ್ದೆ, ಹೋಗೋಣ ಇವತ್ತು ತೋಟಕ್ಕೆ, ದರ್ಶನ್ ಸರ್ ಇರ್ತಾರೆ ಅಲ್ವಾ ಮೀಟ್ ಮಾಡಿ. ಒಂದು ಸಂಡೇ ಅವರು ಶೂಟಿಂಗ್ಗೆ ಅಲ್ಲಿ ಇಲ್ಲಿ ಹೋದಾಗಲೇ ಬೇಜಾರಾಗ್ತಿತ್ತು, ಇವತ್ತು ದರ್ಶನ್ ಸರ್ ಇರಲ್ವಲ್ಲ ಅನ್ನೋದು. ನೀವೀಗ ಇಂಡಸ್ಟ್ರಿ ಕಾಲಿಟ್ಟಾಗಿದೆ, ಸೊ ಒಂದಿಷ್ಟು ಡ್ರೀಮ್ಸ್ ಇರುತ್ತೆ, ಈ ಹೀರೋ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ. ರಾಕಿಂಗ್ ಸ್ಟಾರ್ ಯಶ್, ಅದು ಗೊತ್ತಿಲ್ಲ ಏನಾಗುತ್ತೆ, ಬಟ್ ನನಗೆ ತುಂಬ ಇಷ್ಟ. ಅವ್ರ ಜೊತೆ ಹೀರೋಯಿನ್ ಆಗಿ ಸಿಕ್ಕಿಲ್ಲ ಅಂದರೂ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರು ನಾನು ಪ್ಲೇ ಮಾಡೋಕ್ಕೆ ಐ ಆಮ್ ರೆಡಿ. ಓಕೆ, ಸೊ ಈ ಸಲ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಮ್ಮ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಅದ್ಭುತವಾಗಿರೋ ಇಂಟೆನ್ಸಿವ್ ಲವ್ ಸ್ಟೋರಿನ ನಾವು ತೆರೆ ಮೇಲೆ ತರ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಈ ಒಂದು ಸಿನಿಮಾನ ನೋಡಿ. ನಮ್ಮ ಇಂಡಸ್ಟ್ರಿಯಲ್ಲೇ ಒಂದು ಅದ್ಭುತವಾಗಿ ರೇರ್ ಸಿನಿಮಾ ಅಂತ ಹೇಳ್ಬೋದು ಇದು. ಲೈಕ್ ಈ ಥರ ಒಂದು ಪ್ಯೂರ್ ಲವ್ ಸ್ಟೋರಿ ಬಂದಿರೋದೇ ರೇರ್ ಅಂತ ಅಂದ್ಕೊಳ್ಬೋದು. ಇಷ್ಟು ಅದ್ಭುತವಾಗಿರೋ ಒಂದು ಸಿನಿಮಾನ ನಾವು ತೆರೆ ಮೇಲೆ ಸೆಪ್ಟೆಂಬರ್ 5ಕ್ಕೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಳ್ಳೇದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ನೀವು ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳುವಂತಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರಿಯಾಂಕಾ ಆಚಾರ್ಯ. ಸೊ ನಿಮಗೆ ಗೊತ್ತಿರ್ಬೋದು, ಮೈಸೂರಿನ ಹುಡುಗಿ ಈಕೆ. ಸೊ ಮಹಾನಟಿಯಾಗಿ ಎಲ್ಲರ ಮನಗೆದ್ದಂಥ ಈ ನಾಯಕಿ ಇದೀಗ ಏಳುಮಲೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ನ ಹೀರೋಯಿನ್ ಆಗಿದ್ದಾರೆ. ಸೊ ನೋಡೋಣ ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅಂತ. ಆದರೆ ಗಣೇಶ ಸಂಭ್ರಮ ಅವರಿಗೆ ಡಬಲ್ ಖುಷಿಯನ್ನು ನೀಡಲಿ ಅನ್ನೋದು ಪ್ರತಿಯೊಬ್ಬರ ಆಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.